ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೇನೋ ನನ್ನ ಮಕ್ಕಳಿಗೆ ವೆರೈಟಿ ಮಾಡಿಕೊಡೋಣ ಲಂಚ್ ಬಾಕ್ಸಿಗೆ. ಹಾಗಿದ್ರೆ ಸ್ಕೂಲ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾಳೆ, ಹಾಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಾಳೆ ಅಂತ ಅಂದ್ಕೊಂಡು ಇವತ್ತೇನೋ ಟ್ರೈ ಮಾಡೋಕ್ಕೆ ಹೋದೆ. ಬಟ್ ಅದು ಹೆಂಗಾಯಿತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮೊದಲನೇದಾಗಿ ಇವಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕಲ್ವಾ. ಇವಾಗ ಹಣ್ಣುಗಳನ್ನ ಕೊಟ್ಟು ಕಳಿಸ್ತಿಲ್ಲ, ಅವಳಿಗೆ ಶೀತ ಕೆಮ್ಮು ಆಗಿದೆ. ಅದಕ್ಕೋಸ್ಕರ ನಾನು ಈ ರೀತಿ ಕಡಲೆಕಾಳು ರೆಸಿಪಿನ ಮಾಡಿ ಹಾಕಿದ್ದೀನಿ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಸ್ಪೆಷಲಾಗಿ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ನೆನ್ನೆ ನೈಟೇ ನೋಡಿದ್ದೆ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋವಂಥದ್ದು. ಸೊ ಎಲ್ಲ ತರಕಾರಿಗಳನ್ನ ಹಾಕಿ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಮನೇಲಿ ಮಾಡಿರುವಂತಹ ಸಾಂಬಾರು ಮತ್ತು ಖಾರ ಪುಡಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೆ. ಓಕೆನಾ. ಟೇಸ್ಟ್ ಹೇಗಿತ್ತು ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಫಸ್ಟ್ ಇಲ್ಲಿ ಎಲ್ಲನೂ ಏನೇನು ನಾನು ಐಟಮ್ ತೊಗೊಂಡಿದ್ದೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಉಂಡೆ ಟೈಪ್ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತಿಲ್ಲ 2 ಟೈಪ್ ಮಾಡೋಕ್ಕೆ ಅಂತ ಹೋದೆ, ಬಟ್ ಬರಲೇ ಇಲ್ಲ. ಫೈನಲಿ ಏನೋ ಒಂದು ಶೇಪಲ್ಲಿ ಮಾಡಿಬಿಟ್ಟು ಕಳಿಸ್ದೆ. ನೀವೇನಾದರೂ ಈ ರೆಸಿಪಿಗಳನ್ನ ಮಾಡೋದಾದರೆ, ಮಕ್ಕಳಿಗೆ ಮಾಡೋದಾದರೆ ಫ್ರೀ ಟೈಮಲ್ಲಿ ಮಾಡಿಕೊಡಿ. ಅರ್ಜೆಂಟಲ್ಲಿ ಮಾಡೋಕ್ಕಂತೂ ಅಲ್ಲವೇ ಅಲ್ಲ. ಈ ರೆಸಿಪಿಗಳು ತುಂಬಾ ಕಷ್ಟ ಆಗುತ್ತೆ ಅರ್ಜೆಂಟಲ್ಲಿ ಮಾಡೋದಕ್ಕೆ ಹೋಗೋಕ್ಕೆ, ಹಾಗೆ ತುಂಬಾ ಟೈಮ್ ಹಿಡಿಯುತ್ತೆ. ನನಗೆ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿತು. ಅದಕ್ಕೋಸ್ಕರ ನಾನೇನು ಮಾಡಿದೆ, 1-2 ನಾರ್ಮಲ್ ಚಪಾತಿನೇ ಬೇಯಿಸ್ಬಿಟ್ಟೆ. ಯಾಕೆಂದರೆ ಅವಳು ಟೈಮ್ ಆದರೆ ಮನೆಯಲ್ಲೂ ಸಹ ಸರಿಯಾಗಿ ಟಿಫನ್ ತಿಂದು ಹೋಗಿರಲ್ಲ, ಹಾಗೇ ಹೋಗ್ಬಿಡ್ತಾಳಲ್ವ. ಅದಕ್ಕೋಸ್ಕರ ನಾರ್ಮಲಾಗಿ 1-2 ಚಪಾತಿ ಕೂಡ ಬೇಯಿಸ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫಸ್ಟು ಈ ರೀತಿ ಟ್ರೈ ಮಾಡೋಕ್ಕೆ ಹೋದೆ, ಆದರೆ ಅದು ಅದ್ರ ಕತೆ ಹೇಳಂಗೆ ಇಲ್ಲ. ಈ ರೀತಿ ಟ್ರೈ ಮಾಡೋಕ್ಕೆ ಹೋದೆ, ಬರಲಿಲ್ಲ. ಆಮೇಲೆ ಈ ರೀತಿ ಒಂದು ಚಪಾತಿಗೆ ಫುಲ್ಲು ರೌಂಡಾಗಿ ಹೊತ್ಕೊಂಡು ಅದ್ರ ಮೇಲೆ ನಾನು ತಯಾರಿಸ್ಕೊಂಡಿರೋಂತಹ ಒಂದು ಆಲೂಗಡ್ಡೆ ಸ್ಮ್ಯಾಶ್ ಏನಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಮಾಡಿದೆ. ಕೊನೆಗೆ ಬಂತಪ್ಪ. ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು, ಸಖತ್ತಾಗಿತ್ತು ಟೇಸ್ಟು. ಲಂಚ್ ಬಾಕ್ಸಿಗೆ ಹಾಕ್ಕೊಟ್ಟು ಕಳಿಸಿದ್ದೆ. ನಂಗೆ ಭಯ ಆಗ್ತಿತ್ತು, ಫಸ್ಟ್ ಟೈಮ್ ಮಾಡಿರೋದಲ್ವಾ, ತಿಂತಾಳೋ ಇಲ್ವೋ ಅನ್ನೋದೊಂದು ಡೌಟ್ ಇತ್ತು. ಅದಕ್ಕೋಸ್ಕರ ನಾರ್ಮಲ್ ಚಪಾತಿ ಒಂದು ಅರ್ಧನ ಕಟ್ ಮಾಡಿಬಿಟ್ಟು ಹಾಕಿದ್ದೆ. ಈ ರೀತಿ ಒಂದು ಚಪಾತಿ ಏನು ಆಲೂ ಪರೋಟ ಏನಿರುತ್ತೆ ಅದನ್ನು ಸಹ 2 ಹಾಕಿದ್ದೆ. ಕಟ್ ಮಾಡೋಕ್ಕಿರಲಿಲ್ಲ, 2 ಹಾಕಿದ್ದೆ. ಸೊ ಈ ರೀತಿ ಹಾಗೆ ಕಡಲೆಕಾಳು ಏನು ಬೇಯಿಸಿದ್ನಲ್ವ ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಅವಳನ್ನು ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಬಂದಾದಮೇಲೆ ನಾನು ಮಿಕ್ಕಿರುವಂತಹ ಏನಿತ್ತು ಹಿಟ್ಟೆಲ್ಲ ಇತ್ತಲ್ಲ ಅದನ್ನು ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಮಾಡೋ ಅಷ್ಟರಲ್ಲಿ ನನ್ನ ಮನೆ ಅಡುಗೆ ಮನೆನ ಒಂದು ಗತಿ ತಂದಿಟ್ಟಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ಏನಪ್ಪ ಅಂದರೆ ಅವಾಗಿನ ಸ್ಕೂಲಿಗೆ ಕಳಿಸಿರ್ತೀವಿ, ಬಟ್ಟೆ ತೊಳೆದು ಮನೆ ಒರೆಸಿ ಪಾತ್ರೆ ತೊಳೆದು ನಾವು ತಿಂದು ಅಡುಗೆ ಮಾಡೋ ಅಷ್ಟೊತ್ತಿಗೆ ಅದು ಹೆಂಗೆ 12 ಗಂಟೆ ಆಗೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ ರೀತಿಯಾಗಿ ಹೋಗಿದೆ. ಇದನ್ನು ಮಾಡೋದಕ್ಕಂತೂ ಪೇಷನ್ಸ್ ಅಂತೂ ತುಂಬಾ ಮುಖ್ಯ. ಹಾಗೆ ಅಡುಗೆ ಮನೆ ಕೂಡ ಈ ರೀತಿ ಗಲೀಜಾಗಿ ಹೋಗ್ಬಿಡ್ತು. ನೆಕ್ಸ್ಟ್ ಟೈಮ್ ಮಾಡುವಾಗ ಮನೆಯಲ್ಲಿ ಫ್ರೀಯಾಗಿ, ಅಂದರೆ ಈಗ ಹಾಲಿಡೇ ಇರುತ್ತಲ್ಲ ಆ ಅಂಥ ಟೈಮಲ್ಲಿ ಮಾಡಿಕೊಡ್ತೀನಿ. ಮಾರ್ನಿಂಗು ತಿನ್ನಿಸ್ದೆ 1-2, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತಿಂದು. ಗೊತ್ತಿಲ್ಲ ಇವಾಗ ಬಾಕ್ಸಲ್ಲಿ ಇರೋದನ್ನ ತಿನ್ಕೊಂಬರ್ತಾಳೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ, ಡೌಟ್ ಇದೆ. ಫಸ್ಟ್ ಟೈಮ್ ಮಾಡಿರೋದಲ್ವ, ಅದಕ್ಕೋಸ್ಕರನೇ. ಸೊ ನನ್ನ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ನಾನು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಚಪಾತಿ ಹೊತ್ಕೊಳಕ್ಕೆ ಹೋದ್ನ. ಅದು ಆಲೂ ಪರೋಟ ಡೆಕೋರೇಷನ್ ಮಾಡೋಕ್ಕೋಗಿ ನನ್ನ ಚಪಾತಿ ಸೀದೋಗ್ಬಿಡ್ತು. ಹಾಗೆ ಸಾಂಬಾರು ಮಾಡಿದ್ದೆ ನೆನ್ನೆ ನೈಟು, ಚಿಳ್ಕವರೆ ಸಾಂಬಾರು ಸಖತ್ತಾಗಿದೆ. ನಮ್ಮ ಮನೆಯಲ್ಲಿ ಮಾಡಿರೋಂತಹ ಪುಡಿನಲ್ಲಿ ತಿಂದು ಇಂಥ ಊಟ ತಿಂದು ಎಷ್ಟೋ ದಿನಗಳಾಯಿತು ಅಂತ ಅನ್ನಿಸ್ತಾ ಇತ್ತು. ಸಖತ್ತಾಗಿದೆ ಸಾಂಬಾರು ಪುಡಿ ಅಂತೂ. ಅದಾದಮೇಲೆ ನೆಕ್ಸ್ಟು ನನ್ನ ಮನೆ ಎಲ್ಲನೂ ನನ್ನ ಮಗಳು ಬರೋ ಅಷ್ಟೊತ್ತಿಗೆ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ನನ್ನ ಮಗಳು ಬಂದಮೇಲೆ ನನ್ನ ರೂಟೀನ್ ಏನೂ ಇರೋದಿಲ್ಲ. ಊಟ ಮಾಡೋದು, ಪಾಚಿ ಮಾಡೋದು, ಈವ್ನಿಂಗ್ ಹೋಗಿ ಆಟ ಆಡ್ಕೊಂಬರೋದು. ಸೊ ಇವಾಗ ನನ್ನ ಮಗಳು ಬರೋ ಟೈಮ್ ಆಯ್ತಲ್ವ, ಅದಕ್ಕೋಸ್ಕರನೇ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ನೆನ್ನೆ ಫುಲ್ಲು ಬಾಕ್ಸ್ ಏನೂ ತಿಂದಿರಲಿಲ್ಲ, ಹಾಗೆ ತಂದಿದ್ದಾರೆ, ಏನೋ ಪಾರ್ಟಿ ಇತ್ತು ಅಂತ ಹೇಳ್ಬಿಟ್ಟು. ಅನ್ನ ಎಲ್ಲ ವೇಸ್ಟ್ ಮಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಗೆ ಇಟ್ಬಿಟ್ಟು ಕೆಳಗಡೆ ಹೋಗಿ ಅಲ್ಲಿ ಒಂದು ಸೈಡಲ್ಲಿ ಹುಲ್ಲಿನ ಮೇಲೆ ಸುರಿದು ಬಂದರೆ ಹಸುಗಳು ಏನಾದ್ರು ಬಂದು ತಿನ್ಕೊಂಡು ಹೋಗ್ತವೆ. ವೇಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದಲ್ವ, ಅದಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ. ಫೈನಲಿ ನನ್ನ ಮಗಳೂ ಅವಳಂತೂ ಖುಷಿಯಾಗಿ ಹೋಗಿ ಬಂದು ಹಾಗೆ ಮನೆಗೆ ಬಂದಮೇಲೆ ಲಂಚ್ ಬಾಕ್ಸ್ ಓಪನ್ ಮಾಡಿ ನೋಡಿದೆ. ಫಸ್ಟ್ ನಾನು
ಅವಳನ್ನು ಕೇಳ್ತೀನಿ ಏನೇನು ಕೊಟ್ಟರು ಏನು ಅವೆಲ್ಲ ಕೇಳ್ತೀನಿ. ಮತ್ತು ಹೊಡೆದ್ರಾ ಯಾರಾದರೂ ಆಯಾಗಳೇನಾದ್ರು ಮಾಡಿದ್ರಾ ಅಂತೆಲ್ಲ ಕೇಳ್ತೀನಿ. ಇಲ್ಲ ಅಂತ ಹೇಳಿದ್ಲು. ಸೊ ಅದಾದಮೇಲೆ ಬಾಕ್ಸ್ ನೋಡಿದ್ರೆ ಬಾಕ್ಸ್ ಫುಲ್ಲು ಖಾಲಿಯಾಗಿತ್ತು. ನನಗಂತೂ ತುಂಬಾ ಖುಷಿಯಾಯಿತು. ಸೊ ನೀವು ಕೂಡ ಈ ರೆಸಿಪಿನ ಫ್ರೀಯಾಗಿದ್ದಾಗ ಮಕ್ಕಳಿಗೆ ಟ್ರೈ ಮಾಡಿಕೊಡಿ. ತುಂಬ ಚೆನ್ನಾಗಿ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾರೆ. ಹಾಗೆ ರೆಸಿಪಿ ಕೂಡ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡಿ ಹಾಗೆ ಸಪೋರ್ಟನ್ನು ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್. ಹಾಯ್.